ನಮಸ್ಕಾರ. ನನ್ನ ಹೆಸರು ರೂಪಾ ಅಂತ. ಬೇಸಿಕಲಿ ನಾನು ದಾವಣಗೆರೆಯವಳು. ನಾನು ಇದೇ ಕಂಪ್ನಿಯಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನಾನು ಒಬ್ಬ ಗೃಹಿಣಿಯಾಗಿ ನನ್ನ ಫ್ರೀ ಟೈಮಲ್ಲಿ ಕೆಲಸ ಮಾಡಿ 3 ವರ್ಷದಲ್ಲಿ 48 ಲಕ್ಷಕ್ಕಿಂತ ಹೆಚ್ಚಾಗಿ ಸಂಪಾದನೆ ಮಾಡಿದ್ದೀನಿ. 1000+ ಮೆಂಬರ್ಸ್ಗೆ ಕನ್ನಡದಲ್ಲಿ ಮೆಂಟರ್ಶಿಪ್ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಹಾಗೆ ಕಂಪನಿ CEO ಕಡೆಯಿಂದ ಬೆಸ್ಟ್ ಮೆಂಟರ್ ಅವಾರ್ಡ್ ಕೂಡ ತೊಗೊಂಡಿದ್ದೀನಿ. ಸಾಕಷ್ಟು ಜನ ನನಗೆ ಪ್ರತಿದಿನ ಮೆಸೇಜ್ ಮಾಡ್ತಾನೆ ಇರ್ತೀರಾ, ಮೇಡಮ್ ಕಂಪನಿ ಹೆಸರೇನು, ಯಾರು ಕೆಲಸ ಮಾಡ್ಬೋದು, ಏಜ್ ಎಷ್ಟಿರಬೇಕು, ಕ್ವಾಲಿಫಿಕೇಷನ್ ಏನಿರಬೇಕು, ನಾವಿಲ್ಲಿ ಜಾಯ್ನ್ ಆದಮೇಲೆ ಯಾವ ರೀತಿ ಕೆಲಸ ಮಾಡೋದು, ಹೇಗೆ ಸಂಪಾದನೆ ಸಿಗುತ್ತೆ ತಿಳಿಸ್ಕೊಡಿ ಅಂತೇಳಿ ಸಾಕಷ್ಟು ಜನ ಮೆಸೇಜ್ ಮಾಡಿದ್ರಿ. ನಿಮ್ಮೆಲ್ಲ ಕ್ವಶನ್ಸ್ಗೂ ಕೂಡ ಈ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಎಲ್ಲ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಕಂಪನಿ ಬಗ್ಗೆ ಹೇಳಬೇಕಂದ್ರೆ ಕಂಪನಿ ಹೆಸರು ಬಿಸ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದೇ ಇರೋದು ದೆಹಲಿಯಲ್ಲಿ. 7 ವರ್ಷ ಆಯಿತು ಕಂಪನಿ ಸ್ಟಾರ್ಟಪ್ ಆಗಿ. ಇದಕ್ಕೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ಸಿಕ್ಕಿದೆ. ಕಂಪನಿ ಗೌರ್ಮೆಂಟ್ ಸರ್ಟಿಫೈಡ್ ಇದೆ, ಸೇಫ್ ಆ್ಯಂಡ್ ಲೀಗಲ್ ಕೂಡ ಇದೆ. ಇಲ್ಲಿ ಕೆಲಸ ಮಾಡೋಕ್ಕೆ ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಆ್ಯಂಡ್ ಗುಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ದಿನದಲ್ಲಿ 2 ರಿಂದ 3 ಗಂಟೆ ನಿಮಗೆ ಫ್ರೀ ಟೈಮಲ್ಲಿ ನೀವು ಕೆಲಸ ಮಾಡ್ಬೋದು. ಯಾರೆಲ್ಲ ಜಾಯ್ನ್ ಆಗಿ ಕೆಲಸ ಮಾಡ್ಬೋದು, ನೀವು 18 ವರ್ಷ ಮೇಲ್ಪಟ್ಟವರಾಗಿರಬೇಕು, ನೀವು SLC ಮಾಡಿದ್ರು ಕೆಲಸ ಮಾಡ್ಬೋದು, PUC ಮಾಡಿರೋರು ಮಾಡ್ಬೋದು, ಡಿಗ್ರಿ ಮಾಡಿರೋರು ಮಾಡ್ಬೋದು, ಅಥವಾ ನೀವೇನಾದರೂ ಗೃಹಿಣಿ ಆಗಿದ್ರು ಕೆಲಸ ಮಾಡ್ಬೋದು, ಅಥವಾ ನೀವೇನಾದರೂ ಓದ್ತಾ ಇದ್ರು ನಿಮ್ಮ ಫ್ರೀ ಟೈಮಲ್ಲಿ ಕೆಲಸ ಮಾಡ್ಬೋದು, ಅಥವಾ ನೀವೇನಾದರೂ 9 to 5 ಜಾಬ್ ಮಾಡ್ತಾಯಿದ್ರೆ ನಿಮ್ಮ ಫ್ರೀ ಟೈಮಲ್ಲಿ ಕೆಲಸ ಮಾಡ್ಬೋದು. ಹಾಗೆ ರಜೆ ದಿನಗಳಲ್ಲಿ ಕೂಡ ನೀವು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದು. ದಿನದಲ್ಲಿ 2 ರಿಂದ 3 ಗಂಟೆ ನೀವು ಕೆಲಸ ಮಾಡ್ಬೋದು. ಯಾವ ಥರ ಕೆಲಸ ಇರುತ್ತೆ, ನಾವು ಜಾಯ್ನ್ ಆದಮೇಲೆ ಯಾವ ಥರ ಇಲ್ಲಿ ಕೆಲಸ ಮಾಡ್ಬೋದು ಅಂತ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇದು ಯಾವುದೇ ರೀತಿ ಚೈನ್ ಸಿಸ್ಟಮ್ ಅಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಇನ್ನೊಬ್ಬರಿಗೆ ಸೇರಿಸಿದ್ರೆ ಮಾತ್ರ ಸಂಪಾದನೆ ಬರುತ್ತೆ ಅನ್ನೋದಲ್ಲ. ನಮ್ಮ ಕಂಪ್ನಿಯಲ್ಲಿ ನೀವು ಜಾಯ್ನ್ ಆದಮೇಲೆ 2 ಥರ ಕೆಲಸ ಮಾಡ್ಬೋದು. ಫ್ರೀಲಾನ್ಸಿಂಗ್ ಆಗಿ ಅಫಿಲಿಯೇಟ್ ಅಂತ ಹೇಳ್ತೀವಿ. ಫ್ರೀಲಾನ್ಸಿಂಗ್ ಅಂದರೆ ಏನು, ಸೋಷಿಯಲ್ ಮೀಡಿಯಾ ಬಳಸ್ತೇನೆ, ಯಾರನ್ನೂ ರೆಫರ್ ಮಾಡ್ತಾನೆ, ಕಂಪನಿಯನ್ನು ಕೆಲಸ ಕೊಟ್ಟಿರುತ್ತಲ್ವ ಅದನ್ನು ನೀವು ಒಬ್ಬರೇ ಮಾಡುವಂಥದ್ದು. ಅಫಿಲಿಯೇಟ್ ಅಂತಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಂಪನಿಯ ಕೋರ್ಸಸ್ನ ಪ್ರಮೋಷನ್ ಮಾಡ್ಬೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಅಫಿಲಿಯೇಟ್ ಮಾರ್ಕೆಟಿಂಗ್ ಬಂದುಬಿಟ್ಟು ನಿಮಗೆ ಆಪ್ಷನಲ್ ಇರುತ್ತೆ. ಫ್ರೀಲಾನ್ಸಿಂಗಲ್ಲಿ ಯಾವ ರೀತಿ ಕೆಲಸ ಇರುತ್ತೆ, ನೀವು ಕಾಪಿ ರೈಟಿಂಗ್ ಮಾಡ್ಬೋದು, ಕಂಟೆಂಟ್ ರೈಟಿಂಗ್ ಮಾಡ್ಬೋದು, ವಿಡಿಯೋ ಎಡಿಟಿಂಗ್ ಮಾಡ್ಬೋದು, ಗ್ರಾಫಿಕ್ ಡಿಸೈನಿಂಗ್ ಮಾಡ್ಬೋದು, ಇಮೇಲ್ ಮಾರ್ಕೆಟಿಂಗ್ ಮಾಡ್ಬೋದು, MS ವರ್ಡ್, MS ಎಕ್ಸೆಲ್, ಡ್ರಾಪ್ ಶಿಪ್ಪಿಂಗ್, ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಮಾಡ್ಬೋದು. ಈ ಥರ ನೀವು ಕೆಲಸನ ನೀವು ಒಬ್ಬರೇ ಮಾಡ್ಬೋದು. ಕಾಪಿ ರೈಟಿಂಗ್ ಕೆಲಸ ಯಾವ ರೀತಿ ಇರುತ್ತೆ, ಕಂಟೆಂಟ್ ರೈಟಿಂಗ್ ಕೆಲಸ ಯಾವ ರೀತಿ ಇರುತ್ತೆ, ಇಮೇಲ್ ಮಾರ್ಕೆಟಿಂಗ್ ಕೆಲಸ ಯಾವ ರೀತಿ ಇರುತ್ತೆ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಪಿ ರೈಟಿಂಗ್ ಅಂದರೆ ಏನು, ಇವಾಗ ನೋಡಿ ಮೀಸೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ತೊಗೋಬೇಕಾದ್ರೂ ಪ್ರಾಡಕ್ಟ್ ಕೆಳಗಡೆ ಕಂಟೆಂಟ್ ಹಾಕಿರ್ತಾರೆ. ಇವಾಗ ನೀವು ಏನೇ ಒಂದು ಡ್ರೆಸ್ ತೊಗೋಬೇಕಾದ್ರೂ ಆ ಡ್ರೆಸ್ ಬಗ್ಗೆ ಕೆಳಗಡೆ ಕಂಟೆಂಟ್ ಹಾಕಿರ್ತಾರೆ. ಯಾವ ಸೈಜ್ ಇದೆ, ಯಾವ ಕಲರ್ ಇದೆ, ಮಷಿನ್ ವಾಶ, ಹ್ಯಾಂಡ್ ವಾಶ, ಯಾವ ಮಟೀರಿಯಲ್ ಇದೆ ಎಲ್ಲ ಕೂಡ ಕಂಟೆಂಟ್ ಹಾಕಿರ್ತಾರೆ ಅಲ್ವಾ. ಸೊ ಆ ಥರ ನೀವು ಪ್ರಾಡಕ್ಟ್ ಕೆಳಗಡೆ ಕಂಟೆಂಟ್ ಹಾಕಬೇಕಾಗುತ್ತೆ. ಹಾಗಿದ್ರೆ ಕಂಟೆಂಟ್ ರೈಟಿಂಗ್ ಅಂದರೆ ಏನು, ಒಂದು ಟಾಪಿಕ್ನ ಕೊಟ್ಟಿರ್ತಾರೆ, ಆ ಟಾಪಿಕ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಆ ಟಾಪಿಕ್ ಬಗ್ಗೆ ನೀವು ಬರೆಯುವಂಥದ್ದು. ಇಮೇಲ್ ಮಾರ್ಕೆಟಿಂಗ್ ಅಂದರೆ ಏನು, ಇಮೇಲ್ ಮಾರ್ಕೆಟಿಂಗ್ ಅಂದರೆ ನೋಡಿ ಇವಾಗ ನೀವು ಮೀಸೋ ಆ್ಯಪ್ ಅಥವಾ ಫ್ಲಿಪ್ಕಾರ್ಟ್ ಡೌನ್ಲೋಡ್ ಮಾಡಿಕೊಂಡಾಗ ಅಲ್ಲಿ ನೀವು ನಿಮ್ಮ ಇಮೇಲ್ ID ಹಾಗೆ ಫೋನ್ ನಂಬರ್ನ ಹಾಕಿಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಕಂಪನಿ ಕಡೆಯವ್ರು ಏನು ಮಾಡ್ತಾರೆ, ನಿಮ್ಮ ಇಮೇಲ್ ID ತೊಗೊಂಡು ಅವ್ರು ನಿಮಗೆ ಕಂಪನಿ ಕಡೆಯವ್ರಿಗೆ ಏನಾದರೂ ಆಫರ್ ಇದ್ದರೆ, ಡಿಸ್ಕೌಂಟ್ ಆಫರ್ ಇದ್ದರೆ ಅಥವಾ ಬೈ 1 get 1 ಆಫರ್ ಇದ್ದರೆ ನಿಮ್ಮ ಮೇಲಿಗೆ ಅವರು ಸೆಂಡ್ ಮಾಡ್ತಾರಲ್ವ. ಸೊ ಆ ಥರ ನೀವು ಮೇಲ್ಗಳನ್ನ ಕಸ್ಟಮರ್ಗೆ ಸೆಂಡ್ ಮಾಡುವಂಥದ್ದು. ಇದು ಸ್ಟಾಕ್ ಮಾರ್ಕೆಟಿಂಗ್ ಅಂದರೆ ಏನು, ಇವಾಗ 100 ರೂಪಾಯಿ ಹಾಕಿಬಿಟ್ಟು ನೀವು 1000 ರೂಪಾಯಿವರೆಗೂ ಹೇಗೆ ಸಂಪಾದನೆ ಮಾಡೋದು ಸ್ಟಾಕ್ ಮಾರ್ಕೆಟಿಂಗಲ್ಲಿ ನಿಮಗೆ ಅಂತ ಹೇಳ್ಕೊಡ್ತಾರೆ. ನಮಗೇನೂ ಗೊತ್ತಿಲ್ಲ ನಾವು ಹೇಗೆ ಕೆಲಸ ಮಾಡೋದು ಅಂತ ನೀವು ಅಂದ್ಕೊಂಡಿದ್ರೆ ನಿಮಗೆ ಎಲ್ಲ ಕೂಡ ಆನ್ಲೈನಲ್ಲಿ ಟ್ರೈನಿಂಗ್ ಸಿಗುತ್ತೆ. ಕಂಪನಿಯವರು A to Z ನಿಮಗೆ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ ಆನ್ಲೈನಲ್ಲಿ. ನಿಮ್ಮ ಫ್ರೀ ಟೈಮಲ್ಲಿ ಮೊಬೈಲ್ ಮೂಲಕ ನೀವು ಟ್ರೈನಿಂಗ್ ತೊಗೊಂಡು ನಿಮ್ಮ ಫ್ರೀ ಟೈಮಲ್ಲಿ ನೀವು ಕೆಲಸ ಮಾಡ್ಬೋದು. ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಕಂಪ್ನಿ ಕಡೆಯಿಂದ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಪೇಮೆಂಟ್ ಬಗ್ಗೆ ಹೇಳೋದಾದರೆ ಇಲ್ಲಿ ಫಿಕ್ಸೆಡ್ ಇನ್ಕಮ್ ಇರೋದಿಲ್ಲ. ನೀವು ಹೇಗೆ ಕೆಲಸ ಮಾಡ್ತೀರಾ ನಿಮಗೆ ಕೆಲಸಕ್ಕೆ ತಕ್ಕಾಗಿ ಇಲ್ಲಿ ಸಂಪಾದನೆ ಸಿಗುತ್ತೆ. ಸಪೋಸ್ ನೀವೇನಾದರೂ ಒಂದು ದಿನಕ್ಕೆ 2000 ಸಂಪಾದನೆ ಮಾಡಿದರೆ ಅದರಲ್ಲಿ ನಿಮಗೆ 2% ಟ್ಯಾಕ್ಸ್ ಕಟ್ಟಾಗಿ ನಿಮ್ಮ ಅಮೌಂಟು ವ್ಯಾಲೆಟ್ ಆಪ್ಷನಲ್ಲಿ ಇರುತ್ತೆ. ಅದನ್ನು ನಿಮಗೆ ಬೇಕಾದಾಗ ನೀವು ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಅದನ್ನ ವಿತ್ಡ್ರಾ ಮಾಡ್ಕೋಬೋದು. ಹಾಗಿದ್ರೆ ಕಂಪನಿಗೆ ಹೇಗೆ ಜಾಯ್ನ್ ಆಗೋದು, ನಮ್ಮ ಕಂಪ್ನಿಗೆ ನೀವು ಜಾಯ್ನ್ ಆಗಬೇಕಾದ್ರೆ 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೋಡಿ ನೀವು ಮನೆಯಿಂದ ಆಚೆ ಹೋಗಿ ಏನೇ ಒಂದು ಹೊಸದಾಗಿ ಸ್ಕಿಲ್ ಕಲಿತೀನಿ, ಒಂದು ಕೋರ್ಸಸ್ ಕಲಿತೀನಿ ಅಂದರೂ ಕೂಡ ನೀವು ಪೇ ಮಾಡಿನೇ ಜಾಯ್ನ್ ಆಗಬೇಕಾಗುತ್ತೆ. ಒಂದು ಟೈಲರಿಂಗ್ ಕ್ಲಾಸ್ನ ಕಂಪ್ಲೀಟ್ ಮಾಡ್ತೀನಿ ಕಲಿತೀರಿ ಅಂದರೂ ಕೂಡ ಅಲ್ಲಿ ನೀವು ಪೇ ಮಾಡಬೇಕಾಗುತ್ತೆ. ಒಂದು ಬ್ಯೂಟಿಷಿಯನ್ ಕೋರ್ಸ್ ಕಂಪ್ಲೀಟ್ ಮಾಡ್ತೀವಿ ಅಂದರೂ ಕೂಡ ಅಲ್ಲೂ ನೀವು ಪೇ ಮಾಡಿನೇ ಜಾಯ್ನ್ ಆಗಬೇಕಾಗುತ್ತೆ. ಯಾವುದೋ ಒಂದು ಕಂಪ್ಯೂಟರ್ ಸೆಂಟರಿಗೆ ಹೋಗಿ ನೀವು ಟ್ಯಾಲಿ ಕಲಿತೀನಿ, ಬೇಸಿಕ್ ನಾಲೆಜ್ ಕಲಿತೀರಂದ್ರೂ ಕೂಡ ಅಲ್ಲಿ ನೀವು ಪೇ ಮಾಡಿನೇ ಜಾಯ್ನ್ ಆಗಬೇಕಾಗತ್ತಲ್ವ. ಅದೇ ರೀತಿ ನೀವು ನಮ್ಮ ಕಂಪ್ನಿಯಲ್ಲಿ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಕೆಲಸ ಮಾಡೋದು ಅಂತ ಟ್ರೈನಿಂಗ್ ತೊಗೊಳ್ಳೋಕ್ಕೆ 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಎಷ್ಟೆಲ್ಲ ಇನ್ಕಮ್ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿ ನಮಗೆ 3 ಥರ ಕೋರ್ಸಸ್ ಅವೈಲೇಬಲ್ ಇರುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಟ್ರಾಫಿಕ್ ಮಾಸ್ಟರಿ ಅಂತ. ಇದಕ್ಕೆ ನೀವು ಜಾಯ್ನ್ ಆಗ್ತೀರಿ ಅಂದರೆ 7999 ಪೇ ಮಾಡಿ ಜಾಯ್ನ್ ಆದರೆ ಇದೀ ಕೋರ್ಸಿಂದ ನೀವು ಒಂದು ದಿನಕ್ಕೆ 800 ಇಂದ 4000ವರೆಗೂ ಸಂಪಾದನೆ ಮಾಡ್ಬೋದು. ಸೆಕೆಂಡ್ ಒನ್ ಬಂದುಬಿಟ್ಟು ಇನ್ಫ್ಲುಯೆನ್ಸ್ ಮಾಸ್ಟರಿ ಅಂತ. ಈ ಕೋರ್ಸ್ಗೆ ನೀವು ಜಾಯ್ನ್ ಆಗೋದಾದರೆ 13,999 ಪೇ ಮಾಡಿ ಜಾಯ್ನ್ ಆಗಬೇಕಾಗುತ್ತೆ. ಇದರಲ್ಲಿ ನೀವು ಸಿಂಗಲ್ ಡೇಗೆ 800 ಇಂದ 7000 ರೂಪೀಸ್ವರೆಗೂ ಸಂಪಾದನೆ ಮಾಡ್ಬೋದು. ಆ್ಯಂಡ್ ಬೆಸ್ಟ್ ಕೋರ್ಸ್ ಅಂದರೆ ಫಿನಾನ್ಸ್ ಮಾಸ್ಟರಿ. ಇದಕ್ಕೆ ನೀವು ಜಾಯ್ನ್ ಆಗ್ತಾನೆ ಅಂದರೆ
18,999 ಪೇ ಮಾಡಿ ಜಾಯ್ನ್ ಆಗಬೇಕಾಗತ್ತೆ. ಈ ಫಿನಾನ್ಸ್ ಮಾಸ್ಟ್ರಿಯಿಂದ ನೀವು ದಿನಕ್ಕೆ 2,000ದಿಂದ 10,000ದವರೆಗೂ ಸಂಪಾದನೆ ಮಾಡ್ಬೋದು. ಯಾವುದೇ ಕೋರ್ಸ್ಗೆ ಜಾಯ್ನ್ ಆದರೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಇವಾಗ ನೀವು ಕೇಳ್ಬೋದು, ಮೇಡಮ್ ನಾನು ಇವಾಗ ಟ್ರಾಫಿಕ್ ಮಾಸ್ಟರ್ಗೆ ಜಾಯ್ನ್ ಆಗ್ತೀನಿ 8,000 ಪೇ ಮಾಡಿ, ಆಮೇಲೆ ನಾನು ಫಿನಾನ್ಸ್ ಮಾಸ್ಟರ್ಗೆ ಜಾಯ್ನ್ ಆಗ್ಬೋದಾ ಅಂತ. ಖಂಡಿತವಾಗ್ಲೂ ಆಗ್ಬೋದು. ಬಟ್ ಒಂದು ಪ್ರಾಬ್ಲಮ್ ಹೇಳ್ತೀನಿ. ಇವಾಗ ನೀವು 8,000 ಪೇ ಮಾಡಿ ಟ್ರಾಫಿಕ್ ಮಾಸ್ಟರ್ಗೆ ಜಾಯ್ನ್ ಆಗಿ ಮತ್ತು ಫಿನಾನ್ಸ್ ಮಾಸ್ಟರ್ಗೆ ಜಾಯ್ನ್ ಆಗ್ತೀನಿ ಅಂದರೆ ಮತ್ತೆ 18,000 ಪೇ ಮಾಡಿ ಜಾಯ್ನ್ ಆಗಬೇಕಾಗುತ್ತೆ. ಎರಡರದ್ದು ಕೂಡ ಸಪ್ರೇಟ್ ಟ್ರೈನಿಂಗ್ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು, ಮೊದಲೇ ನೀವು ಫಿನಾನ್ಸ್ ಮಾಸ್ಟರ್ಗೆ 18,999 ಪೇ ಮಾಡಿ ಜಾಯ್ನ್ ಆದರೆ ನಿಮಗೆ ಅದರಲ್ಲಿ ಟ್ರಾಫಿಕ್ ಮಾಸ್ಟರ್ನು ಫ್ರೀಯಾಗಿ ಸಿಗುತ್ತೆ, ಇನ್ಫ್ಲುಯೆನ್ಸ್ ಮಾಸ್ಟರ್ನು ಫ್ರೀಯಾಗಿ ಸಿಗುತ್ತೆ. ಇಲ್ಲಿ ನಾನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿನೇ ಜಾಯ್ನ್ ಆಗಿದ್ದು. ನಾನು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. 18,999 ಪೇ ಮಾಡಿ ಒಂದು ಸತಿ ಜಾಯ್ನ್ ಆಗಿದ್ದೆ 3 ವರ್ಷದಿಂದ. ಇವಾಗ 48 ಲಕ್ಷಕ್ಕಿಂತ ಹೆಚ್ಚಾಗಿ ಸಂಪಾದನೆ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ನನ್ನ ಕಡೆಯಿಂದ ನಿಮಗೆ ಕನ್ನಡದಲ್ಲಿ ಸಪೋರ್ಟ್ ಸಿಗುತ್ತೆ. ನಿಮಗೆ ಜಾಯ್ನ್ ಆಗಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾನು ಹೇಗೆ ಜಾಯ್ನ್ ಆಗೋದು, ಹೇಗೆ ಟ್ರೈನಿಂಗ್ ತೊಗೊಳ್ಳೋದು, ಹೇಗೆ ಕೆಲಸ ಮಾಡೋದು ಅಂತ ನಿಮ್ಮ ಫ್ರೀ ಟೈಮಲ್ಲಿ ನಾನು ಮೆಂಟರ್ಶಿಪ್ನ ಪ್ರೊವೈಡ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್.